ಇರಾನ್ ದಾಳಿಗೆ ಇಸ್ರೇಲ್ನಿಂದಲೂ ಕೂಡ ಪ್ರತಿದಾಳಿ ಮುಂದುವರಿತಾ ಇದೆ. ಇರಾನ್ನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬೆಂಕಿಯುಂಡೆ. ಇಸ್ರೇಲ್ ದಾಳಿಗೆ ತತ್ತರಿಸಿ ಹೋಗಿದ್ದಾರೆ ಇರಾನ್ ದೇಶದವರು. ಇಸ್ರೇಲ್ನ ಮೊದಲ ಟಾರ್ಗೆಟ್ ಸಕ್ಸಸ್ ಆಗಿದೆ. ಇರಾನ್ನ ಅನಿಲ ಸಂಗ್ರಹ ಘಟಕವನ್ನ ಧ್ವಂಸ ಮಾಡಲಾಗಿದೆ. ಎರಡನೇ ಟಾರ್ಗೆಟ್ಗೆ ಸಿದ್ಧವಾಗ್ತಾ ಇದೆ ಇಸ್ರೇಲ್. ಇರಾನ್ ಪರಮೋಚ್ಚ ನಾಯಕನ ಹೊಡೆದು ಉರುಳಿಸೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದೆ ಇಸ್ರೇಲ್. ಇರಾನ್ ಅಧ್ಯಕ್ಷ ಅಲಿ ಖಮೇನಿ ಹತ್ಯೆಗೆ ಶಪಥವನ್ನ ಮಾಡಿದ್ದಾರೆ. ಖಮೇನಿ ಹತ್ಯೆಯ ಬಳಿಕವಷ್ಟೇ ಯುದ್ಧಕ್ಕೆ ಬ್ರೇಕ್ ಎಂದಿರುವಂತಹ ಇಸ್ರೇಲ್ ಆದರೆ ಈಗಾಗಲೇ ಬಂಕರ್ಗೆ ತೆರಳಿ ಸೇಫ್ ಆಗಿದ್ದಾರೆ ಖಮೇನಿ. ಸೊ ಹಾಗಾಗಿ ಒಂದ್ ಕಡೆ ಎಷ್ಟೇ ಸೇಫ್ ಆಗಿದ್ರು ಹೊಡೆದು ಉರುಳಿಸೇ ತೀರ್ತೀನಿ ಅಂತ ಹೇಳಿ ಇಸ್ರೇಲ್ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಬೇರೆ ಬೇರೆ ದೇಶಗಳ ಬಳಿ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದೆ. ಆದಷ್ಟು ಬೇಗ ಈ ಒಂದು ಯುದ್ಧವನ್ನ ನಿಲ್ಲಿಸುವಂತಹ ಪ್ರಯತ್ನಗಳನ್ನ ಮಾಡಿ ಅಂತ ಹೇಳಿ ಗೋಗರಿತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇಸ್ರೇಲ್ ಇರಾನ್ ಸಂಘರ್ಷದ ಪರಿಣಾಮವಾಗಿ ಮಧ್ಯಪ್ರಾಚ್ಯದಲ್ಲಿ ಪರಮಾಣು ಯುದ್ಧದ ಆತಂಕ ಒಂದ್ ಕಡೆ ಎದುರಾಗಿದೆ. ಎತ್ತ ನೋಡಿದ್ರೂ ಕೂಡ ಬೆಂಕಿಯ ಉಂಡೆಗಳು ಕಾಣಿಸ್ತಾ ಇದೆ. ಮನೆಗಳು ಎಲ್ಲವೂ ಕೂಡ ಧ್ವಂಸವಾಗಿದ್ದಾವೆ. ಬಂಕರ್ಗಳನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಬಂಕರ್ನಲ್ಲಿ ಅಡಗಿ ಕೂತಿದ್ದಾರೆ. ಸೊ ಹಾಗಾಗಿ ಬಂಕರ್ಗೆ ತೆರಳಿ ಸೇಫ್ ಆಗಿದ್ದಾರೆ ಖಮೇನಿ. ಅಟ್ ಎನಿ ಕಾಸ್ಟ್ ಖಮೇನಿ ಅವರನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಇಸ್ರೇಲ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಖಮೇನಿ ಹತ್ಯೆಗೆ ಶಪಥವನ್ನ ಕೂಡ ಮಾಡಿದೆ ಇಸ್ರೇಲ್. ಇರಾನ್ ಪರಮೋಚ್ಚ ನಾಯಕನ ಹೊಡೆದು ಉರುಳಿಸೋದಕ್ಕೆ ಪ್ಲಾನ್ಗಳು ಕೂಡ ಆಗಿದೆ. ಈಗಾಗಲೇ ಮೊದಲು ಫಸ್ಟ್ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿತ್ತು, ಸ್ಕೆಚ್ ಅನ್ನ ಕೂಡ ಹಾಕಿತ್ತು ಇಸ್ರೇಲ್. ಅದರಂತೆಯೇ ಇದೀಗ ಇರಾನ್ನ ಅನಿಲ ಸಂಗ್ರಹ ಘಟಕ ಏನಿತ್ತಲ್ಲ ಅದನ್ನ ಧ್ವಂಸ ಮಾಡಿದೆ. ಈಗಿರೋ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ನಾಯಕನನ್ನ ಹೊಡೆದು ಉರುಳಿಸಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳು ಕೂಡ ಆಗ್ತಾ ಇದೆ ಇಸ್ರೇಲ್ನಿಂದ. ಸೊ ಇಸ್ರೇಲ್ ಒಮ್ಮೆ ಟಾರ್ಗೆಟ್ ಮಾಡ್ತು ಅಥವಾ ನೀಲಿನಕ್ಷೆಯನ್ನ ತಯಾರಿ ಮಾಡ್ತು ಅಂತಂದ್ರೆ ಅಲ್ಲಿಗೆ ಮುಗೀತು ಅಂತಾನೆ ಅರ್ಥ. ಪ್ಲಾನ್ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಅಥವಾ ಬೇರೆ ಬೇರೆ ದೇಶಗಳು ಮಧ್ಯಪ್ರವೇಶ ಮಾಡಿ ಈ ಒಂದು ಯುದ್ಧವನ್ನ ನಿಲ್ಲಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾರಾ ಗೊತ್ತಿಲ್ಲ. ಬಟ್ ಆದ್ರೆ 4 ದಿನ ಆಗಿದೆ ಈ ಒಂದು ಕಾದಾಟ. ಇದೀಗ ಇರಾನ್ ಕದನ ವಿರಾಮ ಒಪ್ಪಂದಕ್ಕಾಗಿ ಬ್ಯಾಕ್ ಡೋರ್ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಸತತವಾಗಿ ಈ ಒಂದು ಏನ್ ಯುದ್ಧ ಆಗ್ತಾ ಇದೆಯಲ್ಲ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಪರಮಾಣು ಮಾತುಕತೆಗಳಲ್ಲಿ ನಮ್ಯತೆಗೆ ಪ್ರತಿಯಾಗಿ ತಕ್ಷಣದ ಕದನ ವಿರಾಮಕ್ಕೆ ಇಸ್ರೇಲ್ ಮೇಲೆ ತಮ್ಮ ಪ್ರಭಾವವನ್ನ ಬಳಸುವಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಒತ್ತಾಯಿಸುವಂತೆ ಇರಾನ್ ಗಲ್ಫ್ ರಾಷ್ಟ್ರಗಳಲ್ಲಿ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಇದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಆದರೆ ಪ್ರಯತ್ನಗಳಂತೂ ಕೂಡ ಆಗ್ತಾ ಇದೆ. ಸೌದಿ ಅರೇಬಿಯಾ ಮತ್ತು ಒಮಾನ್ ರಾಷ್ಟ್ರಗಳಿಗೆ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದೆ ಇರಾನ್. ಇಸ್ರೇಲ್ ಕದನ ವಿರಾಮಕ್ಕೆ ಮುಂದಾಗುವಂತೆ ಅಮೆರಿಕ ಒತ್ತಡವನ್ನು ಹೇರೋದಕ್ಕೆ ತಮ್ಮ ಪ್ರಭಾವವನ್ನು ಬಳಸುವಂತೆ ಕೇಳಿಕೊಳ್ತಾ ಇದೆ. ದೀರ್ಘಕಾಲದ ಶತ್ರುಗಳಾದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಅತಿದೊಡ್ಡ ಮುಖಾಮುಖಿ. ಈ ಒಂದು ಮುಖಾಮುಖಿಯನ್ನ ತಡಿಬೇಕು ಅಂತ ಹೇಳಿ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಈಗಾಗಲೇ 4 ದಿನಗಳಿಂದಲೂ ಕೂಡ ಯುದ್ಧ ನಡೀತಾ ಇದೆ.